ಸವದಿ ಅವರ ರಾಜಕೀಯ ನಡೆ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸವದಿ ಅವರು ಬಿಜೆಪಿಗೆ ಬಂದೇ ಬಿಟ್ರು ಅನ್ನುವಾಗ ಸವದಿ ಅವರೇ ಹೇಳ್ತಾರೆ ನಾನು ಹೋಗಲ್ಲ ಅಂತೇಳಿ. ಆದ್ರೆ ರಹಸ್ಯವಾಗಿ ಲಕ್ಷ್ಮಣ ಸವದಿ ಮಾನ್ಯ ಶಾಸಕರು ಈಗ ಬಿಜೆಪಿ ನಾಯಕರನ್ನ ಭೇಟಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ ಬಿಜೆಪಿ ನಾಯಕರ ಜೊತೆಯಲ್ಲಿ. ಸವದಿಗೆ ಗಾಳ ಹಾಕ್ತಾ ಇದೆ ಬಿಜೆಪಿ. ಕಳೆದ 4-5 ದಿನಗಳಿಂದ ಯಾರಿಗೂ ಕೂಡ ಸವದಿ ಸಿಗ್ತಾ ಇಲ್ಲ. ಸೈಲೆಂಟ್ ಆಗಿ ಬಿಜೆಪಿ ಸೇರಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಅದಾದ ನಂತರ ಈಗ ನೆಕ್ಸ್ಟ್ ಸರದಿ ಲಕ್ಷ್ಮಣ ಸವದಿ. ಬಿಜೆಪಿಯಿಂದ ಸವದಿ ಸೈಲೆಂಟ್ ಆಗಿ ಬಿಜೆಪಿ ಅವ್ರನ್ನ ಆಪರೇಷನ್ ಮಾಡ್ತಾ ಇದೆ ಅನ್ನೋದು. ಲೋಕಸಭಾ ಚುನಾವಣೆಯ ಮುನ್ನ ಆಲ್ರೆಡಿ ಈಗ ಗರ್ವಾಪ್ಸಿ ಆಗಿದ್ದಾರೆ ಜಗದೀಶ್ ಶೆಟ್ಟರ್. ಹಾಗೆ ಮತ್ತೊಬ್ಬರು ಹಿರಿಯ ನಾಯಕರು ಲಕ್ಷ್ಮಣ ಸವದಿ ಅವರು ಕೂಡ ಬಿಜೆಪಿಗೆ ಸೇರ್ತಾರೆ ಅನ್ನುವ ಚರ್ಚೆಗಳ ನಡುವೆ ರಹಸ್ಯವಾಗಿ ಬಿಜೆಪಿ ಜೊತೆಯಲ್ಲಿ ಮೀಟಿಂಗ್ ಎಲ್ಲ ಆಗಿದೆ. ಸವದಿಯವರು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ. ಲಕ್ಷ್ಮಣ ಸವದಿ ಅವರನ್ನ ಬಿಜೆಪಿಗೆ ವಾಪಸ್ ಕರ್ಕೊಂಡು ಬರಬೇಕು ಅನ್ನೋದು ಬಿಜೆಪಿ ನಾಯಕರು ಮತ್ತೆ ಕಾರ್ಯಕರ್ತರ ಎಲ್ಲ ಒತ್ತಾಸೆ ಆಗಿತ್ತು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಚರ್ಚೆ ಆಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದಕ್ಕೊಂದು ಗ್ರೀನ್ ಸಿಗ್ನಲ್ ಸಿಕ್ಕಾದ ನಂತರ ಲಕ್ಷ್ಮಣ ಸವದಿ ಅವರನ್ನ ಕರ್ಕೊಂಡು ಬರುವಂತ ಪ್ರಯತ್ನಗಳು ಮತ್ತೆ ಅವರಿಗೆ ಗಾಳ ಹಾಕುವಂತ ಪ್ರಯತ್ನ ಇದೆಲ್ಲವೂ ಕೂಡ ನಡೀತಾ ಇತ್ತು. ಈಗ ಲಕ್ಷ್ಮಣ ಸವದಿ ಅವರು ಕೂಡ ವಾಪಸ್ ಗರ್ವಾಪ್ಸಿ ಆಗೋದಕ್ಕೆ ವಾಪಸ್ ಬರೋದಕ್ಕೆ ಅವರು ತುಂಬಾ ಇಂಟ್ರೆಸ್ಟ್ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿತ್ತು. ಯಾಕಂತ ಹೇಳಿದ್ರೆ ಅವರಿಗೆ ಕಾಂಗ್ರೆಸ್ನಲ್ಲಿ ತುಂಬಾ ಏನು ಕಂಫರ್ಟೇಬಲ್ ಆಗಿರಲಿಲ್ಲ. ಅವರು ಒಂದು ಸಚಿವರನ್ನಾಗಿ ಮಾಡ್ತೀರಿ ಅಂತ ಹೇಳಿದ್ರು, ಸಚಿವರನ್ನಾಗಿ ಮಾಡಲಿಲ್ಲ. ಇದೆಲ್ಲವೂ ಕೂಡ ಮತ್ತೆ ಅವರ ಸಿದ್ಧಾಂತ ಇದೆಲ್ಲವೂ ಬೇರೆ ಬೇರೆ ಆಗಿರೋದ್ರಿಂದ ಅವರಿಗೆ ಕಾಂಗ್ರೆಸ್ನಲ್ಲಿ ಒಗ್ಗಿಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಹೀಗಾಗಿ ಲಕ್ಷ್ಮಣ ಸವದಿ ಅವರು ವಾಪಸ್ ಗರ್ವಾಪ್ಸಿ ಆಗ್ತಾರೆ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಬಿಜೆಪಿಯ ನಾಯಕರುಗಳ ಕೆಲವೊಂದು ಹೇಳಿಕೆಗಳು ಇದೆಲ್ಲವೂ ಕೂಡ. ಅದರ ಹೊರತಾಗಿ ಮೇಲಿಂದ ಮೇಲೆ ಮೀಟಿಂಗ್ಗಳನ್ನೆಲ್ಲ ಮಾಡಿದ್ರು. ಮತ್ತೆ ಈಗ ಲಕ್ಷ್ಮಣ ಸವದಿ ಅವರು ಸುಮಾರು 3-4 ದಿನಗಳಿಂದ ರಹಸ್ಯವಾಗಿ ಇದ್ದಾರೆ. ಅವರ ರಾಜಕೀಯ ನಡೆ ಏನು ಅನ್ನೋದು ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಲಕ್ಷ್ಮಣ ಸವದಿ ಅವರ ಹತ್ರ ಕೇಳಿದ್ರೆ ನಾನು ಹೋಗಲ್ಲ, ಕಾಂಗ್ರೆಸ್ನಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಸಂಪರ್ಕ ಮಾಡಿದ್ದು ನಿಜ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಅದೆಲ್ಲದರ ಹೊರತಾಗಿ ಅವರು ಬಿಜೆಪಿಗೆ ವಾಪಸ್ ಬರೋದು ಬಹುತೇಕ ಪಕ್ಕ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಲಕ್ಷ್ಮಣ ಸವದಿ ಅವರು ಒಂದು ವೇಳೆ ಬಿಜೆಪಿಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇನ್ನೊಂದು 2-3 ತಿಂಗಳು ಮಾತ್ರ ಬಾಕಿ ಇದೆ. ಈ ಟೈಮ್ನಲ್ಲಿ ಬಿಜೆಪಿಗೆ ಬಂದದ್ದೇ ಆದರೆ ಬಿಜೆಪಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ಶಕ್ತಿ ಆಗುತ್ತೆ ಅನ್ನೋದು ಇಲ್ಲಿ ನಾವು ಅತಿಯಾಗೇನು ಹೇಳಬೇಕಾಗಿಲ್ಲ. ಅತಿ ದೊಡ್ಡ ಕಮ್ಯುನಿಟಿಯವರು ಕೂಡ ಮತ್ತೆ ಲಕ್ಷ್ಮಣ ಸವದಿ ಅವರು ಯಾವಾಗ ಕಾಂಗ್ರೆಸ್ಗೆ ಹೋದ್ರು ಸ್ವಲ್ಪ ಅವ್ರ ಕಮ್ಯುನಿಟಿಯವರು ಡಿಸ್ಟರ್ಬ್ ಆಗಿದ್ರು. ಹೀಗಾಗಿ ಅವ್ರು ವಾಪಸ್ ಬಂದರೆ ಅದೆಲ್ಲವೂ ಕೂಡ ಪ್ಯಾಚಪ್ ಆಗುತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಆಗಿದೆ.